ಚಿಕ್ಕಿ, ನೀನೇನೋ ಸಮು, ನನ್ ಶ್ರೀಮಂತ ಬಂದ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹೌದಾ? ಚಿಕ್ಕಿ, ನೀವೆಲ್ಲ ಹೀಗೆ ಹೆದರ್ಕೊಂಡೆ ಅವನ್ನ ಸರ್ವಾಧಿಕಾರಿ ಮಾಡಿಟ್ಟಿರೋದು. ಅವನ್ ಹೇಳೋದು ಸರಿಯಾಗೇ ಇದೆ. ಅವನ್ ದೃಷ್ಟಿಕೋನದಲ್ಲಿ ಅವನು ಕರೆಕ್ಟ್ ಆಗೇ ಇದ್ದಾನೆ. ಅಣ್ಣ, ಏನದು ಕೈಯಲ್ಲಿ? ಏನ್ ತಂದಿದ್ಯಾ? ಪುಟಿ, ನಿಂಗೆ ಕೇಕ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಕೇಕ್ ತಗೊಂಡ್ ಬಂದಿದ್ದೀನಿ. ವಾವ್, ಸೂಪರ್ ಅಣ್ಣ ನೀನು. ನಂಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಏ ಸಮರ್ಥ, ಕೇಕ್ ಬೆಲೆ ಜಾಸ್ತಿ ಅಲ್ವೇನೋ? ನಿನ್ ಹತ್ರ ದುಡ್ಡು ಎಲ್ಲೋ ಇತ್ತು? ಅಜ್ಜಿ, ನನ್ ತಂಗಿ ಸಂತೋಷದ ಮುಂದೆ ನಂಗೆ ಬೇರೆ ಏನು ದೊಡ್ಡದಲ್ಲ. ನೀನ್ ತಿನ್ನು ಪುಟಿ, ಮಜಾ ಮಾಡು. ಥ್ಯಾಂಕ್ ಯು ಅಣ್ಣ. ಸಮು, ಕುಂಕುಮ ಇಟ್ಕೊಂಡು ಪ್ರಸಾದ ತಗೋ. ಏನ್ ಜಾನು, ಚಿಕ್ಕವಳಗ್ ಮಾತ್ರ ಅವಳಿಗೆ ಏನ್ ಇಷ್ಟನೋ ಅದನ್ನ ತಂದ್ಕೊಟ್ಟಿದ್ದಾನೆ, ನನ್ಗೇನು ತಂದ್ಕೊಟ್ಟಿಲ್ಲ ಅಂತ ನೋಡ್ತಿದ್ಯಾ? ಹಾಗೇನಿಲ್ಲ ಅಣ್ಣ. ಇಲ್ಲೋಡು, ಏನಣ್ಣ ಇದು? ನನ್ ತಂಗಿ ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿತ್ತಲ್ಲ, ಅದೇ. ಕೊಡಿಲಿ. ಇಲ್ಲ ಅಣ್ಣ, ನಂಗ್ ಬೇಡ. ಜಾನ್ವಿ, ಯಾಕೆ? ಇಲ್ಲ ಅಜ್ಜಿ, ನಾನ್ ಕಾಲೇಜ್ ಹೋಗೋಕೆ ಅಪ್ಲಿಕೇಶನ್ ಫಾರ್ಮ್ ತಂದಿರೋದು ಶ್ರೀಮಂತಣ್ಣಂಗ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗತ್ತೆ. ನೋಡಮ್ಮ ಜಾನ್ವಿ, ಮೊದಲು ಅಪ್ಲಿಕೇಶನ್ ಫಾರ್ಮ್ ಹಾಕು, ಆಮೇಲೆ ಶ್ರೀಮಂತ ಹತ್ರ ಮಾತಾಡಿ ಹೇಗಾದ್ರೂ ಒಪ್ಸೋಣ. ಇಲ್ಲ ಅಪ್ಪ, ಇನ್ ಮುಂದೆ ನನ್ನ ಓದ್ಸೋಕೆ ದುಡ್ಡು ಖರ್ಚು ಮಾಡಲ್ಲ ಅಂತ ಅಣ್ಣ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಜಾನ್ವಿ, ಶ್ರೀಮಂತ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು? ನಾನ್ ಕೊಡ್ತೀನಿ. ನಾನ್ ನಿನ್ನನ್ನು ಓದಿಸ್ತೀನಿ. ನೀನ್ ಕಾಲೇಜ್ಗೆ ಹೋಗು, ಎಷ್ಟು ಬೇಕಾದ್ರೂ ಓದು. ಚಿಕ್ಕಿ, ಯಾಕೆ ಅಳ್ತಾ ಇದೀಯ ಜಾಹ್ನವಿ? ನಮ್ಮಕ್ಕ ಇದ್ದಿದ್ರೆ ನಿನ್ನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು ಅದನ್ನ ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಮು, ಜಾನ್ವಿನ ಕಾಲೇಜಿಗೆ ಕಳ್ಸೋದಿಕ್ಕೆ ಏನ್ ಏರ್ಪಾಡು ಮಾಡ್ಬೇಕೋ ಅದನ್ನೆಲ್ಲ ನೀನ್ ಮಾಡು. ನಾನ್ ದುಡ್ಡು ಏರ್ಪಾಡು ಮಾಡ್ತೀನಿ. ಇಲ್ಲಮ್ಮ ಮಂದಾರ, ಅದ್ ಸರಿ ಬರಲ್ಲ. ನಮ್ಮ ಕಷ್ಟನ ನಾವೇ ನೋಡ್ಕೋತೀವಿ. ಯಾಕ್ ಬಾವಾ, ನಾನ್ ನಿಮಗ್ ಸಹಾಯ ಮಾಡ್ಬಾರ್ದಾ? ಮಾಡ್ಬಾರ್ದು. ನಿಮ್ ಯಜಮಾನ ಆ ದಗಲ್ ಬಜ್ಜಿ ಯೋಗರಾಜ್ ಮಾಡಿರೋ ಒಂದೇ ಒಂದು ಹೆಲ್ಪೆ ನಮ್ಮ ಇಡೀ ಜನ್ಮಕ್ಕೆಲ್ಲ ಆಗಿ ಮುಂದಿನ ಜನ್ಮಕ್ಕೂ ಮಿಕ್ಕುತ್ತೆ. ನೀವು ಬಂದು ನಮ್ಮನ್ನ ಪಾತಾಳಕ್ಕೆಲ್ಲ ತಳ್ಳಕ್ ಹೋಗ್ಬಿಡಿ. ದಯವಿಟ್ಟು ಜಾಗ ಖಾಲಿ ಮಾಡಿ ಇಲ್ಲಿಂದ. ಜಾಗ ಖಾಲಿ ಮಾಡಿ ಇಲ್ಲಿಂದ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಓಹೋ, ಕಂಡೋರ್ ವಸ್ತುನ್ ಸ್ವಾಹ ಮಾಡ್ಕೊಳ್ಳೋದು ನಿಮ್ಗಳಿಗೇನ್ ಹೊಸ್ತಲ್ಲ ಅಲ್ವಾ? ಅದ್ ಸರಿ, ಈಗ ಇಲ್ಲಿ ಇನ್ನೇನ್ ಸಿಗುತ್ತೆ ಅಂತ ಬಂದಿದ್ದೀರಾ? ಶ್ರೀಮಂತ, ನನ್ನ ಹೆಸರು ನಿಮ್ ಬಾಯಲ್ಲಿ ಬರಬಾರ್ದು.